ಎಸ್ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ದೇಶದ ರಾಷ್ಟ್ರ ಲಾಂಛನವನ್ನು ಪ್ರತಿಷ್ಠಾಪನೆಗೊಳಿಸಲಾಯಿತು. ಸಮಾಜದ ವತಿಯಿಂದ ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಅವರು ಸದಾ ಸಿದ್ಧರಾಗಿದ್ದಾರೆ. ಮುಂಚೆ ಕನ್ನಡಾಂಬೆ ಮೂರ್ತಿಯನ್ನು ಬಾಲಕಿಯರ ಪ್ರಯೋಗಶಾಲೆಗಳಿಗೆ ಏಳಿಗೆ ಹಾಕಿಕೊಟ್ಟಿದ್ದಾರೆ ತಮ್ಮ ಸ್ವಂತ ಖರ್ಚಿನಿಂದ. ಅದೇ ರೀತಿಯಾಗಿ ತಮ್ಮ ಸ್ವಂತ ಖರ್ಚಿನಿಂದ ಈ ಒಂದು ಪೊಲೀಸ್ ಸ್ಟೇಷನ್ ಮುಂದುಗಡೆ ಇರುವಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ರಾಷ್ಟ್ರಮುದ್ರೆ ಅಂದರೆ ರಾಷ್ಟ್ರ ಲಾಂಛನವನ್ನು ಸ್ಥಾಪಿಸಿದಾಗ ಅವರು ಸ್ವಂತ ಖರ್ಚು ಮಾಡಿ ಇಂಥ ಒಂದು ಸೇವೆ ಅನೇಕ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಇಂಥ ಅನೇಕ ಕಾರ್ಯಗಳನ್ನು ಮಾಡಲು ಅನುವು ಮಾಡಿಕೊಳ್ಳುವಂಥ ದೇವರು ಕೇಳ್ಕೊಳ್ತಾ, ಅದೇ ರೀತಿಯಾಗಿ ನಮ್ಮ ಕಲ್ಕನ್ನದ ಸಮಾಜದ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಮೊದಲಿನಿಂದಲೂ ಬೇರೆ ಬೇರೆ ತಾಲೂಕುಗಳಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸಿ ಸ್ವಂತ ಊರಿಗೆ ASI ಆಗೋದ್ರ ಮೂಲಕ ತಮ್ಮ ಮುಂಚೂಣಿಯ ಭರ್ತಿಯನ್ನು ತೆಗೆದುಕೊಂಡು ಈ ಒಂದು ಕಲ್ಕಳಕ್ಕೆ ಆಗಿರುತ್ತಾರೆ. ಅವರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಅವರು ಮುಖ್ಯ ಇನ್ನೂ ಎತ್ತರಕ್ಕೆ ಏರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸಮಾಜದ ವತಿಯಿಂದ ಅಂತ ಅವರು ಒಂದು ಸ್ವಇಚ್ಛೆಯಿಂದನೇ ಮಾಡಿದ್ದಾರೆ. ಮತ್ತೇನಾದರೂ ಇಂಟೆನ್ಷನ್ ಬೇರೆ ಮಾತಾಡಿ. ಇದನ್ನ ಭಾರತ ಸರ್ಕಾರ 1950ರಲ್ಲಿ ಅಧಿಕೃತವಾಗಿ ಸಾರನಾಥದ ಅಶೋಕ ಸ್ತಂಭದ 4 ಸಿಂಹಗಳುಳ್ಳ ಲಾಂಛನವನ್ನ ರಾಷ್ಟ್ರೀಯ ಲಾಂಛನವನ್ನಾಗಿ ಸ್ವೀಕಾರ ಮಾಡಿತು. ಕವಿತಾಳ ಪೊಲೀಸ್ ಠಾಣಾ PSI ಗುರುಚಂದ್ರ ಯಾದವ್ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಕವಿತಾಳ ಪಟ್ಟಣದ ನಿವಾಸಿ ಕಾಳಪ್ಪ ಪತ್ತಾರ್ ತಮ್ಮ ಸ್ವಂತ ದುಡಿಮೆಯ ಹಣದ ಮೂಲಕ 4 ತಲೆಯ ಸಿಂಹ ಬೋದಿಗೆಯನ್ನ ಕಲ್ಲಿನಿಂದ ತಯಾರಿಸಿದ್ದಾರೆ. ಇದಷ್ಟೇ ಅಲ್ಲದೆ ಕೆಲ ದಿನಗಳ ಹಿಂದಷ್ಟೇ ಕಟ್ಟಿಗೆಯಲ್ಲಿ ಕನ್ನಡಾಂಬೆಯ ಮೂರ್ತಿಯನ್ನು ಸಿದ್ಧಪಡಿಸಿ ಸರ್ಕಾರಿ ಶಾಲೆಗೆ ದೇಣಿಗೆಯನ್ನ ನೀಡಿದ್ದಾರೆ. ರಾಷ್ಟ್ರ ಅಭಿಮಾನ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದಲ್ಲ. ಈಗ ಏನಾದರೂ ದೇಶಕ್ಕೆ ಆಗಲಿ, ಮಣ್ಣಿಗಾಗಲಿ, ನಾಡಿಗಾಗಲಿ ಕೊಡುಗೆ ಕೊಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಹೃದಯದಲ್ಲಿ ಇರ್ತಕ್ಕಂಥ ವಿಷಯ. ಅದೇ ರೀತಿ ಕಾಳಪ್ಪ ಪತ್ತಾರ್ ಅವರು ಆರ್ಥಿಕವಾಗಿ ಭಾಳಷ್ಟು ಬಡವರಿದ್ದರೂ ಕೂಡ ದೇಶಾಭಿಮಾನಕ್ಕೋಸ್ಕರ ಒಳ್ಳೆಯ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜದ ವ್ಯಕ್ತಿ ಅಂತ ನಾವು ಎಂದು ಹೇಳ್ಬೋದು. ಯಾಕಂದರೆ ಇವತ್ತು ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡಬೇಕಾದ್ರೆ ಅವ್ರ ಸ್ವಂತ ಖರ್ಚಿನಿಂದ, ಸ್ವಂತ ಸೇವೆಯಿಂದ ಸುಮಾರು 2 ವರ್ಷಗಳ ಕಾಲ ನಿರಂತರ ಈ ಸರ್ಕಾರಿ ಶಾಲೆಯಲ್ಲಿ ಕನ್ನಡಾಂಬೆ ಮೂರ್ತಿಯನ್ನು, ಜೊತೆಗೆ ಇವತ್ತು ರಾಷ್ಟ್ರ ಲಾಂಛನ ಅಂತಕ್ಕಂಥದ್ದು ಅದು ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಒಂದು ಮುಂಭಾಗ, ಪೊಲೀಸ್ ಮುಂಭಾಗದಲ್ಲಿ ಮಾಡ್ತಕ್ಕಂಥ ಅವ್ರ ಕನಸಾಗಿತ್ತು. ಅದು ಯಾರೂ ಕೂಡ ಅವರಿಗೆ ಪ್ರೇರಣೆ ಮಾಡಿಲ್ಲ, ಯಾರ ಸಹಾಯ ಕೂಡ ಅವರಿಗಿಲ್ಲ. ಸ್ವ ಇಚ್ಛೆಯಿಂದ ದೇಶದ ಅಭಿಮಾನಕ್ಕೋಸ್ಕರ ವರ್ಷಗಳ ಕಾಲ ನಿರಂತರ ಪರಿಶ್ರಮದಿಂದ ಊರಿನ ಎಲ್ಲ ಜನರ ಸಹಾಯದಿಂದ ಅವ್ರೇನಪ್ಪ ಅಂತಂದರೆ ನಮ್ಮ ಕವಿತಾಳ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಅದ್ಭುತವಾದಂಥ ಸಾಧನೆ, ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಇವತ್ತು 3ರಲ್ಲಿ ಮಾಡಿದ್ದಾರೆ. ಸುಮಾರು ರಾಯಚೂರಿನಿಂದ ಇಲ್ಕಲ್ಲಿಗೆ ಹೋಗುವವರೆಗೆ ಮಟ್ಟಿಗೂ ಪೊಲೀಸ್ ಇಲಾಖೆಯ ಮುಂಭಾಗದಲ್ಲಿ ಎಲ್ಲಿ ಇಲ್ಲ ಅಂತ ಒಂದು ಸಾಧನೆ ನಮ್ಮ ಊರಿನ ಸಮಾಜದಲ್ಲಿ ಮಾಡಿದ್ದಾರೆ. ಅವರು ಏನಪ್ಪ ಅಂತಂದರೆ ಇದೇ ರೀತಿ ಎತ್ತರಕ್ಕೆ ಬೆಳೆದು ದೇಶಕ್ಕೋಸ್ಕರ, ಊರಿಗೋಸ್ಕರ ಒಳ್ಳೆಯ ಕೊಡಲಿ, ಭಗವಂತ ಒಳ್ಳೆಯ ಆವಿಷ್ಯ ಮತ್ತು ಸಂಪತ್ತು ಕೊಡಲಿ ಅಂತೇಳಿ ನಾವು ಸಮಾಜದ ಸೇವೆ ಎಲ್ಲರೂ ಕೂಡ ಗೌರವವನ್ನು ಸಲ್ಲಿಸಿ ನಮ್ಮ 2 ಮಾತುಗಳನ್ನು ಮುಗಿಸ್ತೇವೆ. ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಕಾಳನ್ನು ನೀಡುವ ವಾಡಿಕೆ ಇವರದಾಗಿದೆ. ಇವರ ದೇಶ ಪ್ರೇಮ ಹಾಗೂ ಕನ್ನಡದ ಪ್ರೇಮ, ಪರಿಸರ ಪ್ರೇಮ ನಿಜಕ್ಕೂ ಅವಿಸ್ಮರಣೀಯವಾಗಿದೆ. ಇನ್ನು ಅಭಿಜಾತ ದೇಶ ಪ್ರೇಮ ಸಾರಿದ ಕಾಳಪ್ಪ ಪತ್ತಾರ್ ಹಾಗೂ ಕವಿತಾಳ ಠಾಣೆಗೆ ನೂತನ ASI ವರ್ಗಾವಣೆಗೊಂಡ ಮಾನಪ್ಪ ಅವರಿಗೆ ವಿಶ್ವಕರ್ಮ ಸಮಾಜದ ಹಾಗೂ ಊರಿನ ವತಿಯಿಂದ ಸನ್ಮಾನವನ್ನು ಹಮ್ಮಿಕೊಳ್ಳಲಾಯಿತು. ಗ್ರಾಮದೇವತೆ ದೇವಸ್ಥಾನದ ಆವರಣದಲ್ಲಿ ಶ್ರೀ ನಮ್ಮೂರಿನವರಾಗಿರ್ತಕ್ಕಂಥ ಶ್ರೀ ಮೂನೆಯ ತಂದೆ ನರಸಪ್ಪ ಕಮರವರು ಪ್ರಸ್ತುತ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ವರ್ಷಗಳ ಸೇವೆ ಹೊರಗಡೆ ಭಾಗದಲ್ಲಿ ಅವರು ಮಾಡಿದರು. ಕೊನೆಯ ಹಂತದಲ್ಲಿ ನಮ್ಮೂರಿನ ಕವಿತಾಳ ಸ್ಟೇಷನ್ಗೆ ಅವರು ಸೇವೆ ಸಲ್ಲಿಸಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾವು ಏನಪ್ಪ ನಮ್ಮ ಸಮಾಜದ ವತಿಯಿಂದ ನಾವು ಸ್ವಾಗತ ಕೋರಿ ಸನ್ಮಾನಿಸಲಾಗ್ತದೆ. ಅದೇ ರೀತಿ ಶ್ರೀ ಕಾಳಪ್ಪ ಪತ್ತಾರ್ ವಿಶ್ವಕರ್ಮೆಯವರು ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಾಧನೆ. ಅಂದರೆ ಒಬ್ಬ ಮನುಷ್ಯನಿಗೆ ಯಾವುದೇ ರೀತಿಯ ಸಾಧನೆ ಮಾಡಬೇಕಾದ್ರೆ ಅದು ಹೃದಯದಲ್ಲಿರುತ್ತೆ.
ಅಂತ ಕನಸು ಇವತ್ತು ಪ್ರಾಪ್ತಪಟ್ಟದ್ದಾಗಿತ್ತು. ಆ ಕನಸು ಸುಮಾರು 1 ವರ್ಷದ ಕಾಲ ನಿರಂತರ ಊರಿನ ಪಟ್ಟಣ ಪಂಚಾಯಿತಿಯ ಒಂದು ಸದಸ್ಯರು, ಅಧ್ಯಕ್ಷರು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಜೊತೆಗೆ ಪತ್ರಕರ್ತರು ಎಲ್ಲರ ಸಹಾಯದಿಂದ ಈ ರಾಷ್ಟ್ರ ಲಾಂಛನ ಅಂತಕ್ಕಂಥ ಒಂದು ಸಿಂಹದ ಲಾಂಛನವನ್ನು ಕವಿತಾಳದ ಮುಖ್ಯ ಹೆದ್ದಾರಿಯ ಮುಂಭಾಗದಲ್ಲಿ ಸ್ಥಾಪಿಸಿ ಇತಿಹಾಸದಲ್ಲಿ ಉಳಿಯುವಂಥ ಒಂದು ಅದ್ಭುತ ಕೆಲಸ ಮಾಡಿ ವಿಶ್ವಕರ್ಮ ಸಮಾಜಕ್ಕೆ ಗೌರವ ತಂದುಕೊಡುವಂಥ ಅವರಿಗೂ ಕೂಡ ನಮ್ಮ ಸಮಾಜದಿಂದ ಸ್ವಾಗತ, ಸನ್ಮಾನ. ಇವರಿಬ್ಬರ ಕುಟುಂಬಕ್ಕೂ ಆ ಭಗವಂತ ಶಾಂಭವಿ ಸದಾ ಶಾಶ್ವತವಾದಂಥ ಆಯುಷ್ಯ ಮತ್ತು ಆರೋಗ್ಯ ಕೊಡಲು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.